ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿ ಈ ಜಾಗ ಸರ್ಕಾರದ್ದು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಕೆಲವರು ಇದು ಸುಳ್ಳು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ಕೊಟ್ಟಿರುವ ಹಿನ್ನೆಲೆ ಕರ್ನಾಟಕ ಮಹಾಸೇನೆ ಹಾಗೂ ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಇದು ಇತ್ತೀಚೆಗೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದ 5 ಎಕರೆ ಸರ್ಕಾರಿ ಗೋಮಾಳ ಹಾಗೂ ರಾಜಕಾಲುವೆಯನ್ನ ಖಾಸಗಿ ಬಿಲ್ಡರ್ಗಳು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಮಹಾಸೇನೆ ಹಾಗೂ ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರು ದಾಖಲೆಗಳ ಸಮೇತ ವರದಿ ಮಾಡಿದ್ದು, ತಹಸೀಲ್ದಾರ್ ಅವರ ಆದೇಶದಂತೆ ಸರ್ವೆ ಅಧಿಕಾರಿಗಳು ಗೋಮಾಳು ಜಮೀನನ್ನ ಸರ್ವೆ ಮಾಡಿಸಿ ಗುರುತು ಪತ್ತೆ ಮಾಡಿದ್ದಾರೆ. ಆದರೆ ಈಗ ಕೆಲವು ದಲಿತ ಯುವಕರು ಅದೇ ಜಾಗದಲ್ಲಿ ಹೋಗಿ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಯಾವುದೇ ದಾಖಲೆಗಳು ಇಲ್ಲ ಆರೋಪ ಮಾಡಿದ್ದಾರೆ. ಅವರು ಈ ಕೂಡಲೇ ದಾಖಲೆಗಳನ್ನು ಬಿಡುಗಡೆ ಮಾಡಿ ಗೋಮಾಳು ಜಮೀನು ಅಲ್ಲ ಎಂದು ಗೊತ್ತುಪಡಿಸಬೇಕು. ಇಲ್ಲವಾದರೆ ಸುಳ್ಳು ಹೇಳಿಕೆ ಕೊಟ್ಟ ವ್ಯಕ್ತಿಗಳ ಮೇಲೆ ಹಾಗೂ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಿ ಯೂಟ್ಯೂಬ್ ವಾಹಿನಿ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಏನಾದರೂ ಮಾಹಿತಿ ಕೊರತೆ ಇದ್ರೆ ದಯವಿಟ್ಟು ಗ್ರಾಮಸ್ಥರನ್ನು ಕೇಳಬೇಕು ಅಥವಾ ವಿಚಾರ ಮಾಡಬೇಕು. 30 ಅಡಿ ಪೆಪ್ಪರ್ ಝೋನ್ ಅಂದ್ರೆ ಇದೇನಾ ನಿಮ್ಮ ಪ್ರಕಾರ? ಒಂದು ರಾಜಕಾಲುವೆ ಅಂದ್ರೆ ಇಷ್ಟಿರುತ್ತಾ? ನೋಡಿ, ಇದು ರಾಜಕಾಲುವೆ, ಇದು ನೋಡಿ, ಇದು ಗ್ರಾಮದಲ್ಲಿ ಇರ್ತಕ್ಕಂಥ ರಾಜಕಾಲುವೆ. ಇದನ್ನ ನೀವು ಹೇಳ್ತೀರಿ, ನ್ಯೂಸ್ ಮಾಡ್ತೀರಿ ಏನಂತ, ಪೆಪ್ಪರ್ ಝೋನಲ್ಲಿ 30 ಅಡಿ ಕಾಲುವೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು 30 ಅಡಿ ಕಾಲುವೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳೋಕ್ಕಾಗುತ್ತೆ? ನೀವು ನೋಡ್ತಾ ಇದ್ದೀರಾ? ಅಥವಾ ದಯವಿಟ್ಟು ನೋಡಿ, ನೀವು ಮಾಹಿತಿ ಕೊರತೆ ಇದ್ದರೆ ತಿಳ್ಕೊಳ್ಳಿ. ಅಥವಾ ಈ ಥರ ಎಲ್ಲ ಸುಳ್ಳು ನೀವು ಮಾಡೋಕ್ಕೆ ಹೋಗ್ಬೇಡಿ. ಸುಳ್ಳು ಆದರೆ ಬಡವ್ರ ಬಗ್ಗರಿಗೆ ಸಹಕಾರ ಮಾಡಿ, ಅಥವಾ ಬೇರೆ ಈ ಥರ ದುರುದ್ದೇಶ ಇಟ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಇದಕ್ಕೆ ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಒಂದು ಹೋರಾಟಗಾರರು ಅಂತ ಹೇಳ್ತೀರಿ, ಸೀನಿಯರ್ ಇದ್ದೀರಿ, ಯಾವುದೇ ಒಂದು ಪತ್ರಿಕೆನ ನಂಬ್ತಾರೆ ಜನ, ಮೀಡಿಯಾನ ನಂಬ್ತಾರೆ, ಏನೋ ಒಂದು ವಿಚಾರ ಒಳ್ಳೇದಿರ್ತದೆ ಅಂತ ಹೇಳ್ತಾರೆ. ಈ ಥರ ನೀವು ಸುಳ್ಳು ಸುದ್ದಿ ಯಾಕೆ ಹಬ್ಬಿಸ್ತಾ ಇದ್ದೀರಿ? ಇದು 30 ಅಡಿ ಬೆಪ್ಪರ್ ಝೋನ್ ಅಂತ ಹೇಳ್ತಿರಲ್ಲ, ನಿಮಗೆ ಲೇಔಟ್ ಫಾರ್ಮಿಂಗಲ್ಲಿ 30 ಅಡಿ ಬೆಪ್ಪರ್ ಝೋನ್ ಎಲ್ಲಿ ಬರುತ್ತೆ, ಏನು ಬರುತ್ತೆ ಅಂತ ಗೊತ್ತಾ ನಿಮಗೆ ಮಾಹಿತಿ? 30 ಅಡಿ ಇದು ರಾಜಕಾಲುವೆ ನೋಡಿ. ಇದರಿಂದ ನೀವು ಹೇಳ್ತಾ ಇದ್ದೀರಿ ಕ್ಲಿಯರ್ ಕಟ್ ಆಗಿದೆ. VR ಡೆವಲಪರ್ಸ್ ಅವರು ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಯಾರು ನಿಮ್ಗೆ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಂಡು ಇದ್ರ ಬಗ್ಗೆ ನೀವು ಮುಂದೆ ಹೋಗಿ. ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಇಲ್ಲಿ ಸೈಟ್ ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥ ಇನ್ನೊಬ್ರು ಆಗ್ಬೋದು, ಮತ್ತೊಬ್ರು ಆಗ್ಬೋದು, ಅವ್ರಿಗೂ ನೀವು ತೋರಿಸಿ, ಇದನ್ನ ಈ ವಿಡಿಯೋ ತೋರಿಸಿ, ಬೆಪ್ಪರ್ ಝೋನ್ ಅಂದರೆ ಏನಂತ ಅವ್ರಿಗೆ ತೋರಿಸಿ. ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಹಳ್ಳಿ ಗ್ರಾಮ ಎಂಬ ಗ್ರಾಮದಲ್ಲಿ VR ರಾಯಲ್ ಟೌನ್ಶಿಪ್ ಈ ಸಂಸ್ಥೆಯವರು ಒಂದು ಲೇಔಟ್ನ ಮಾಡಿರ್ತಾರೆ. ಈ ವಿಚಾರವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಏನಪ್ಪ ಸುದ್ದಿ ಅಂದರೆ, ಸರ್ಕಾರಿ ಜಾಗವನ್ನು, ಗೋಮಾಳ ಜಮೀನು ಮತ್ತು ಖರಾಬ್ ಜಾಗವನ್ನು 6 ರಿಂದ 8 ಎಕರೆ ಸರ್ವೆ ನಂಬರ್ 10ರಲ್ಲಿ 6 ರಿಂದ 8 ಎಕರೆ ಜಮೀನನ್ನು ಬಳಸ್ಕೊಂಡು ಅನಧಿಕೃತವಾಗಿ ಕೆಲವು ಪರ್ಮಿಷನ್ಸೇ ಇಲ್ಲ, ಹಂಗಾಗಿ ಇಲ್ಲಿ ಸುಮಾರು ಒಂದು 150-200 ಸೈಟ್ಗಳನ್ನು ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ನಮ್ಮ ಕರ್ನಾಟಕ ಮಹಾಜನಸೇನೆಗೆ ಮಾಹಿತಿ ಕೊಟ್ಟಾಗ ನಾವು ಸಂಪೂರ್ಣ ಮಾಹಿತಿಯನ್ನು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟಿರ್ತೀವಿ. ಈ ರೀತಿ ಒಂದು ಅಕ್ರಮ ಆಗಿದೆ ಇಲ್ಲಿ ಬಡಾವಣೆಯಲ್ಲಿ, ತಾವೆಲ್ಲ ಬಂದು ನೋಡಬೇಕು, ಇಲ್ಲಿ ಆಗಿರುವಂಥ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ಜಾಗ ಸರ್ಕಾರಕ್ಕೆ ಸೇರಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ವಿ. ಗ್ರಾಮಸ್ಥರು ನಮ್ಮ ಸಂಘಟನೆ ಎಲ್ಲ ಒಟ್ಟುಗೂಡಿ ಈ ಒಂದು ಕೆಲಸ ಮಾಡಿದ್ವಿ. ಅದೇ ವಿಚಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ದಿನಾಂಕ 21/8/2025 ಗುರುವಾರ ದಿವಸ ಸಂಬಂಧಪಟ್ಟಂಥವರು RI ಅವರು, VI ಅವರು, ಮಾನ್ಯ ದಂಡಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬಂದು ಇಲ್ಲಿ ಜಾಗಗಳನ್ನು ಅಳತೆ ಮಾಡಿ ಜಾಗಗಳನ್ನು ಗುರುತಿಸಿರ್ತಾರೆ. ತಾವು ಕೂಡ ಮಾಧ್ಯಮದವರು ಪ್ರತಿಯೊಂದು 10 ರಿಂದ 15 ಮಾಧ್ಯಮಗಳು ಇಲ್ಲಿ ಭೇಟಿ ನೀಡಿರ್ತಾರೆ. ಅವರ ಸಮ್ಮುಖದಲ್ಲಿ ಸರ್ವೆ ಆಗಿರ್ತದೆ. ಇವತ್ತಿಗೂ ಕೂಡ ಇಲ್ಲಿ ಬಂದಿರೋಂಥ ಇಲ್ಲಿ ಏನು ಮಾರ್ಕ್ ಮಾಡಿದ್ದಾರೆ ಅದೆಲ್ಲ ಕೂಡ ಇವತ್ತು ಕೂಡ ಮಾರ್ಕ್ ಮಾಡಿದ್ದೆ ಚೆಕ್ ಬಂದಿಯನ್ನು ತೋರಿಸಿದ್ದಾರೆ. ಆ ಒಂದು ವಿಚಾರವಾಗಿ ಗ್ರಾಮದ ಜನಗಳ ಜೊತೆ ನಾವು ಸಂಘಟನೆಯವರು ಹಲವಾರು ಹೋರಾಟಗಾರರು ಬಂದಿಲ್ಲಿ ಮಾಹಿತಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಸರ್ವೆ ಮಾಡಿಸಿರ್ತೀವಿ, ತಾಲೂಕು ಸರ್ವೇಯರು. ಹಾಗಾಗಿ ಎಲ್ಲ ಮಾಧ್ಯಮಗಳಲ್ಲಿ ರಾಜ್ಯಾದ್ಯಂತ ಹರಿದಾಡ್ತಿರುವಾಗ ಮುಂದಿನ ದಿನಗಳಲ್ಲಿ ರಿಪೋರ್ಟ್ ಹಾಕಿ ಕೇವಲ ಒಂದು 5-6 ದಿನಗಳಲ್ಲಿ ರಿಪೋರ್ಟ್ನ ತಗೊಂಡು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರಿ ಅಧಿಕಾರಿಗಳು ಕೈಗೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ದಂಡಾಧಿಕಾರಿಗಳ ಗಮನಕ್ಕೂ ಇದೆ. ನಮ್ಮ ತಾಲೂಕಿನ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಗಳು ಅಂತ ಏನು ಅನ್ಸ್ಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಅಕ್ರಮ ಆಗಿರೋದು ಗೊತ್ತಿದೆ, ಇಲ್ಲಿ ಜನಗಳಿಗೆ ಮೋಸ ಆಗಿರೋದು ಗೊತ್ತಿದೆ. ಇಲ್ಲಿ ಪ್ರತಿಯೊಂದು ಕೂಡ ಬಡಬಗ್ಗರು ತಗೊಳ್ಳುವಂಥದ್ದು ಸೈಟ್ಗಳು. ಇವತ್ತಿನ ದಿವಸ ಬಡಬಗ್ಗರು ಎಲ್ಲ ಒಂದು ಹತ್ರ ಚೀಟಿ ಪಾಟಿ ಹಾಕ್ಕೊಂಡು ಸೈಟ್ಗಳು ತೊಗೊಳ್ತಾರೆ. ಅವರು ಏನೋ ಲೋನ್ ಏನಾದರೂ ಮಾಡ್ಕೊಂಡು ಮನೆಯಲ್ಲಿ ಕಟ್ಸ್ಕೊಳ್ಳೋ ಅನ್ನೋ ಉದ್ದೇಶಕ್ಕೆ ಮಾಡಿಸ್ತಾರೆ. ಇನ್ನೊಂದು 20 ವರ್ಷಗಳಿಂದ ಆದಮೇಲೆ ಯಾರೋ ಒಬ್ಬ ಅಧಿಕಾರಿಗಳು ಬಂದಾಗ ಇಲ್ಲಿ ಸರ್ವೆ ಮಾಡಿ ಇರೋಂಥ ರಾಜಕಾಲುವೆಗಳನ್ನ ಇಲ್ಲಿ ಗೋಮಾಳ ಜಾಗವನ್ನು
ತೊಗೊಂಡು ಅವ್ರ ಹ್ಯಾಂಡ್ ಓವರ್ ತೊಗೊಂಡ್ರೆ ಆ ಬಡವ್ರು ಎಲ್ಲಿ ಹೋಗ್ಬೇಕು? ಆ ಉದ್ದೇಶ ಇಟ್ಕೊಂಡು ಏನಿದೆ ಇಲ್ಲಿ ಸರ್ವೆ ನಂಬರಲ್ಲಿ ಏನಿದೆ ಆ ಸರ್ವೆ ನಂಬರಲ್ಲಿ ನೀವು ಲೇಔಟ್ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಾಗ ಏನಿದೆ ಅದನ್ನು ಒತ್ತುವರಿ ಮಾಡಿರೋಂಥದ್ದನ್ನು ತೆರವುಗೊಳಿಸಬೇಕು ಅಂತೇಳಿ ನಾವು ಬಲವಾಗಿ ಹೋರಾಟ ಮಾಡಿದ್ವಿ. ಹಾಗಾಗಿ ಸುಮಾರು ಜನ ಅಧಿಕಾರಿಗಳು ಕೂಡ ಇದರೊಳಗಡೆ ಶಾಮೀಲಾಗಿದ್ರು. ಅವ್ರನ್ನೂ ಕೂಡ ನಾವೀಗ ಸರಿಪಡಿಸಿ ಬಂದು ಈಗ ಸರ್ವೆ ಮಾಡಿಸಿದ್ದೀವಿ. ಆ ಮುಂದಿನ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಯೊಬ್ಬರು ಗೊತ್ತಿದ್ರು ಕೂಡ ಈ ಒಂದು ಲೇಔಟ್ನ ಮಾಲೀಕರು ನಾವು ಒಂದು ದಲಿತ ಸಮುದಾಯಕ್ಕೆ ಸೇರಿರೋರಾಗಿರೋದ್ರಿಂದ ನಮ್ಮದೇ ಸಮುದಾಯದವರ ಜೊತೆ ನಮ್ಮನ್ನ ತುಳಿಯೋಂಥ ಕೆಲಸ ಮಾಡಿಸೋದು, ಯಾರು ನಮ್ಮ ಸಮುದಾಯದವ್ರ ಕಡೆಯಿಂದ ಫೋನ್ಗಳು ಮಾಡಿಸೋದು, ಈ ವಿಚಾರಕ್ಕೆ ನೀವು ಹೋಗ್ಬಾರ್ದು ಅಂತ ಹೇಳೋದು, ಧಮಕಿ ಹಾಕುವಂಥ ಕೆಲಸಗಳು ಮಾಡ್ತಾರೆ. ಈ ಧಮಕಿಗಳಿಗೆಲ್ಲ ಎದುರುವಂಥ ವ್ಯಕ್ತಿ ನಾನಲ್ಲ. ನ್ಯಾಯದ ಪರ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಯಾವುದೇ ಬೆದರಿಕೆಗಳಿಗೆ ಬೆದರುವಂಥ ವ್ಯಕ್ತಿ ನಾನಲ್ಲ. ನಮ್ಮ ಕುಟುಂಬದ ಹಿನ್ನೆಲೆ ನಿಮ್ಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಬಿಟ್ಟು ಹೋಗೋರಲ್ಲ, ನ್ಯಾಯಕ್ಕೆ ಭದ್ರಾಗಿ ಕೆಲಸ ಮಾಡೋಂಥವ್ರು. ಆ ಮುಂದಿನ ಭಾಗವಾಗಿ ನಾವು ಸಂಘಟನೆ ಮಾಡ್ಕೊಂಡು ಹಲವಾರು ತಾಲೂಕು ಹಾಗೂ ರಾಜ್ಯಾದ್ಯಂತ ಹಲವಾರು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ಒಂದು ಭಾಗವಾಗಿ ಈ ಒಂದು ವಿಚಾರಕ್ಕೆ ಭೇಟಿ ಕೊಟ್ಟಾಗ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಾವು ಹೇಳಿದ್ದೀವಿ. ಎಲ್ಲ ಸಂಪೂರ್ಣ ಮಾಹಿತಿ ಇರೋಂಥ ಚಾನಲ್ಗಳವರೆಲ್ಲ ತಗೊಂಡು ಸುದ್ದಿ ಮಾಡಿದ್ದಾರೆ. ಇವರು ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಅವನು ಮುಖ್ಯ, ಅವ್ರಿಗೆ ಮಾಹಿತಿನೇ ಇಲ್ಲ. ಯಾರೋ ಕರೆದು ಕಾಸು ಕೊಟ್ಬಿಟ್ರೆ ಮಾಹಿತಿ ಇಲ್ಲದೆ ಸುದ್ದಿ ಮಾಡೋದು ಒಂದು ತಪ್ಪಲ್ವಾ? ಮಾಹಿತಿ ತಗೋಬೇಕಲ್ಲ ಅವರು. ಆಮೇಲೆ DM ಅಂಬರೀಷ್ ಅಂತ ಬಹುಜನ ವಿಕಾಸ ಸಂಘಟನೆಯವರು, ಅವರು ಕೂಡ ನಮ್ಮದೇ ಸಮುದಾಯದ ಲೀಡ್ರು. ಆದರೂ ಅವರು ಬಂದು ಇಲ್ಲಿ ರಿಪೋರ್ಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾನು ಅವ್ರಿಗೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೋಡಿ ಸ್ವಾಮಿ, ಯಾವುದೇ ಒಂದು ವಿಚಾರಕ್ಕೆ ಹೋಗ್ಬೇಕಾದ್ರೆ ನೀವು ನಮಗಿಂತ ಹಿರಿಯರಿದ್ದೀರಿ, ಹೋರಾಟಗಾರರಿದ್ದೀರಿ. ನಾನು ಕೂಡ ಯಾರು ಅಂತ ನಿಮ್ಗೆ ಗೊತ್ತಿದೆ. ಆ ಮಾಹಿತಿ ನಿಮ್ಗೆ ಕೊರತೆ ಇದೆ. ಅಲ್ಲಿ ಏನು ಸಮಸ್ಯೆ ಆಗಿದೆ ಆ ಮಾಹಿತಿ ಕೊರತೆ ಇದೆ. ಸಾಧ್ಯವಾದರೆ ಅಧಿಕಾರಿಗಳ ಹತ್ರ ತಿಳ್ಕೊಳ್ಳಿ, ಇಲ್ಲ ಗ್ರಾಮಸ್ಥರ ಹತ್ರ ತಿಳ್ಕೊಳ್ಳಿ, ಇಲ್ಲ ನನಗೆ ಒಂದು ಫೋನ್ ಮಾಡಿದರೆ ನಾನು ಅದ್ರ ಪೂರ್ತಿ ಮಾಹಿತಿ ತಮಗೆ ಕೊಡ್ತಾ ಇದ್ದೆ. ಹಾಗಾಗಿ ಏನು ಮಾಹಿತಿ ಇಲ್ಲದೆ ಯಾರೋ ಒಬ್ಬ ಬಿಲ್ಡರು, ಬಂಡವಾಳಶಾಹಿಗಳು ಫೋನ್ ಮಾಡಿ ಹೇಳಿದ ತಕ್ಷಣ ತಾವು ಬಂದಿಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಮಾಡೋವಂಥದ್ದು ನೀವು ಹಲವಾರು ಹೋರಾಟಗಳು ಮಾಡಿದ್ದೀರಿ, ನಮಗೂ ಒಂದು ಹೆಮ್ಮೆ ಇದೆ. ನೀವು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನಿಮಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅದೇ ವಿಚಾರವಾಗಿ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಇವ್ರು ಯಾವುದೇ ದಾಖಲೆಗಳಿಲ್ಲದೆ ಯಾರಾದರೂ ಏನಾದರೂ ಬಂದು ಹೇಳಿದ ತಕ್ಷಣ ಸುದ್ದಿ ಮಾಡಿಬಿಟ್ರೆ ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು? ಹಾಗಾಗಿ ಈ ಒಂದು ಸಂಸ್ಥೆಯ ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ, ದೂರು ಕೊಡ್ತೀವಿ. ಕಾನೂನು ರೀತಿ ಇವ್ರಿಗೆ ಒಂದು ಕಾನೂನು ಕ್ರಮ ತಗೊಂಡು ಶಿಕ್ಷೆ ಆಗೋ ರೀತಿ ಕರ್ನಾಟಕ ಮಹಾಜನಸೇನೆ ಮಾಡುತ್ತೆ. ಅದ್ರ ಜೊತೆಗೆ ಪ್ರತಿಯೊಬ್ಬ ಈ ದೊಡ್ಡನಲ್ಲೂರಳ್ಳಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದು ವಾಸ್ತವಾಂಶ ಈ ಊರಿನ ಜನಕ್ಕೂ ಗೊತ್ತಿದೆ, ನಮ್ಮ ತಾಲೂಕಿನ ಜನಕ್ಕೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಸತ್ಯ ಗೊತ್ತಿದೆ. ಇನ್ನೇನು ಕೆಲವೇ ಒಂದು 5-6 ದಿವಸಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಏನು ಸರ್ವೆ ಮಾಡಿದಾರೆ ಅದನ್ನು ಒತ್ತುವರಿ ಮಾಡೋದನ್ನು ತೆರವುಗೊಳಿಸೋ ಕೆಲಸ ಆಗ್ತದೆ ಅಂತೇಳಿ ಇವರು ನೇರವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿದೆ. ಹಿಂದೆಯಿಂದ ಅವ್ರವ್ರ ಸಮುದಾಯಗಳನ್ನ ನಮಗೆ ಬಂದಿರೋ ದುಸ್ಥಿತಿ ಇದೇನೆ. ಯಾರ್ಯಾರು ಒಬ್ಬ ಹೋರಾಟಗಾರ ಧ್ವನಿ ಎತ್ತಾನೆ ಅದೇ ಸಮುದಾಯದವರಿಂದ ಅವ್ರನ್ನ ತುಳಿಯುವಂಥ ಕೆಲಸ ಮಾಡಿಸುವಂಥದ್ದು ಇದು ಸರಿಯಲ್ಲ. ಅದರಲ್ಲಿ ಅದೇ ನಮ್ಮದೇ ಸಮುದಾಯದ ಲೀಡ್ರು, ಅರೆ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಒಂದು ವಿಚಾರ ತಗೊಂಡಿದ್ದಾನೆ, ಆ ವಿಚಾರದಲ್ಲಿ ನ್ಯಾಯ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಜ್ಞಾನ ಇರಬೇಕು. ಯಾರೇ ಹೋರಾಟಗಾರರಿಗಾಗಲಿ ಸಾಧ್ಯವಾದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ನ್ಯಾಯಪರ ನಿಲ್ಬೇಕು. ಇಲ್ವಾ ಸುಮ್ಮನೆ ಇರ್ಬೇಕು ಅವ್ರ ಪಾಡ್ಗವ್ರು. ಯಾರೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂದರೆ ಕಾಲೆಳೆಯೋ ಕೆಲಸ ಮಾಡಬಾರ್ದು ಯಾರೇ ಆಗಲಿ ಕೂಡ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಈ ಒಂದು ತೆರವುಗೊಳಿಸುವಂಥ ಕಾರ್ಯಕ್ರಮ ಕೈಗೊಳ್ತಾರೆ. ಅದಕ್ಕೆ ಸಂಪೂರ್ಣ ಮಾಹಿತಿ ನಮಗಿದೆ, ನಮ್ಮ ಹತ್ರ ವಿತ್ ಪ್ರೂಫ್ ಇದೆ, ದಾಖಲೆ ಇದೆ. ಅಧಿಕಾರಿಗಳೇ ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಜಾಗ ಗುರುತಿಸಿ ಸರ್ವೆ ಮಾಡಿದಾಗ ಆ ಊರು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿತ್ ಮೀಡಿಯಾ ಸಮ್ಮುಖದಲ್ಲಿ ಏನೂ ಹಗರಣ ಆಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ ಇವರು. ಏನಿದೆ ಅವ್ರ ಹತ್ರ ದಾಖಲೆ ತಗೊಂಬಂದು ತೋರಿಸ್ಬೇಕು. ದಾಖಲೆ ರಹಿತ ಈ ವಿಚಾರವಾಗಿ ಆಗಲಿ, ರಾಜ್ಯಾದ್ಯಂತ ಯಾವುದೇ ವಿಚಾರವಾಗಿ ಆಗಲಿ, ಯಾವುದೇ ಹೋರಾಟಗಾರರಾಗಲಿ ದಾಖಲೆ ರಹಿತ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂದ್ರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಪತ್ರಿಕಾ ಮಾಧ್ಯಮ ಅನ್ನೋದು ನಮ್ಮ ದೇಶದ ಒಂದು ಪಿಲ್ಲರ್ ಇದ್ದಾಗೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಾದಂಥ ಪತ್ರಿಕಾ ಮಾಧ್ಯಮದವರು ಹಣ ಆಸ್ತಿಗೆ ಆಸೆ ಪಟ್ಟು ಈ ಥರ ಒಂದು ಯಾರೋ ಒಬ್ಬ ವ್ಯಕ್ತಿ ಬಂಡವಾಳಶಾಹಿಗಳು ಹೇಳಿದ ತಕ್ಷಣ ಮಾಹಿತಿನೇ ಇಲ್ಲದೆ, ದಾಖಲೆ ಇಲ್ಲದೆ ಹೋಗಿದ್ದು ಸುದ್ದಿ ಮಾಡುವಂಥದ್ದು ಅದು ಪತ್ರಕರ್ತ ಲಕ್ಷಣ ಅಲ್ಲ. ನಾವೆಲ್ಲ ಉದ್ದೇಶ ಏನಪ್ಪ ಅಂದ್ರೆ ಬಂಡವಾಳಶಾಹಿಗಳಿಗೆ ಒಳ್ಳೆ ಹೆಸರು ತರೋದು, ಅವ್ರ ಹತ್ರ ಒಳ್ಳೆಯವ್ರು ಅನ್ಸ್ಕೊಳ್ಳೋದಕ್ಕೋಸ್ಕರ ಜನಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡುವಂಥದ್ದು ಇದು. ಎಷ್ಟೇ ಜನ ದಿಕ್ಕು ತಪ್ಪಿಸಿದ್ರು ಕೂಡ
ನೀವೆಷ್ಟೇ ಧಮಕಿ ಹಾಕಿದ್ರು ಕೂಡ, ನೀವೆಷ್ಟೇ ಆಸೆ ಆಕಾಂಕ್ಷೆಗಳು ತೋರಿಸಿದ್ರು ಕೂಡ, ನಾವು ಬಾಬಾ ಸಾಹೇಬ್ ಕೊಟ್ಟಿರೋಂಥ ಸಂವಿಧಾನದಲ್ಲಿ ಕಾನೂನಡಿ ಕೆಲಸ ಮಾಡೋಂಥವ್ರು, ಯಾವುದೇ ರೋಲ್ ಕಾಲ್ ಗಿರಾಕಿಗಳಲ್ಲ. ಕೆಲಸ ಮಾಡ್ತೀವಿ ಸಾಮಾನ್ಯ ಜನಕ್ಕೆ, ನಮ್ಮ ನಡೆ ಸಾಮಾನ್ಯ ಜನರ ಕಡೆ ಅಂತ ಘೋಷಣೆ ಇಟ್ಕೊಂಡು ಹೊರಟಿರೋಂಥದ್ದು ಸಂಘಟನೆ ನಮ್ಮದು. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಹೋರಾಟ ಮಾಡೋಕ್ಕೆ ರೆಡಿ. ಇನ್ನು ಉಳಿದಂಥ ಸರ್ವೆ ನಂಬರ್ 10ರಲ್ಲಿ 24 ಎಕರೆ ಗೋಮಾಳ ಇದೆ. ಇದೇ ಊರಿಗೆ ಸಂಬಂಧಪಟ್ಟಂಥ ಬಡಬಗರಿಗೆ, ಮನೆ ಇಲ್ದಂಥವ್ರಿಗೆ, ವಸತಿ ವ್ಯವಸ್ಥೆ ಇಲ್ದಂಥವ್ರಿಗೆ, ಸ್ಕೂಲುಗಳಿಲ್ದಂಥವ್ರಿಗೆ ಪ್ರತಿಯೊಬ್ಬರಿಗೂ ಅದೇ ಸರ್ವೆ ನಂಬರ್ 10ರಲ್ಲಿ 24 ಎಕರೆಯಲ್ಲಿ 50% ಇದೇ ಊರಿನ ಜನಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾನು ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳ ಹತ್ರ ಮಾತಾಡಿದ್ದೀವಿ, ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಸಮಬಾಳು ಸಮಪಾಲು, ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಸಮಬಾಳು ಸಮಪಾಲು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಂಘಟನೆ ಮುಂದೆ ನಡೆಸ್ತಾ ಇದ್ದಂಥದ್ದು. ನಾವು ಯಾವುದೇ ಬಂಡವಾಳಶಾಹಿಗಳಿಂದ ಹೋಗಲ್ಲ, ಸತ್ಯದಿಂದ ಇರ್ತೀವಿ. ಸತ್ಯಕ್ಕೋಸ್ಕರ ನಮ್ಮ ಪ್ರಾಣ ಕೊಡೋದಕ್ಕೂ ನಾವು ಸಿದ್ಧ ಇರ್ತೀವಿ ಹೊರತು ಯಾರಿಗೂ ಗುಲಾಮ್ಗಿರಿ ಮಾಡೋದಿಲ್ಲ. ನಾವು ಬಾಬಾ ಸಾಹೇಬರು ಕೊಟ್ಟಿರೋಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಸಮುದಾಯದವರು, ದಲಿತ ಸಮುದಾಯದವರು ಎಷ್ಟೋ ಜನ ಲೀಡರ್ ಆಗಿದ್ದಾರೆ, ಎಷ್ಟೋ ಜನ ಒಂದು ರಾಜಕಾರಣಿಗಳಾಗಿದ್ದಾರೆ. ಅದೆಲ್ಲ ಸಂವಿಧಾನದ ಅಡಿಯಲ್ಲಿ ಪಡ್ಕೊಂಡಿದ್ದಾರೆ ವಿನಃ ಇವರು ಗುಲಾಮ್ಗಿರಿ ಬಿಟ್ಟಿಲ್ಲ. ಕೆಲವರು ಬಾಬಾ ಸಾಹೇಬರು ಕೊಟ್ಟಿರುವಂಥದ್ದು ಸ್ವತಂತ್ರ ಬದುಕ್ರಿ, ನಿಮಗೂ ಹಕ್ಕಿದೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಮಾಡಿದ್ರೆ ಇವ್ರು ಇನ್ನೂ ಬೇರೆ ಬೇರೆ ಹೋಗಿ ದೊಡ್ಡ ದೊಡ್ಡ ಒಂದು ಹುದ್ದೆಗಳಿರುವಂಥವ್ರಿಗೆ ಗುಲಾಮ್ಗಿರಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅರಿತ ಹೋರಾಟಗಾರ, ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಇರಲಿ, ಇಲ್ಲಿ ಪಕ್ಷರಹಿತ, ಜಾತಿರಹಿತ, ಧರ್ಮರಹಿತ, ನ್ಯಾಯಪರವಾಗಿ ಕೆಲಸ ಮಾಡ್ತಾ ಇದೀವಿ. ನಲ್ಲೂರಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ತಾವು ಇದುವರೆಗೂ ಎಷ್ಟೋ ಜನ ಕಳ್ಳರು ನೋಡಿರ್ತೀರಿ, ಭೂಗಳ್ರನ್ನ. ಈ ಲೇಔಟಲ್ಲೂ ಸಹ ಭೂಗಳ್ರು ಇದ್ದಾರೆ, ಅದರಲ್ಲೂ ನಮ್ಮೂರವರು ಇದ್ದಾರೆ. ನಾನು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ, ಆಯಿತಾ. ಸರ್ಕಾರಿ ಗೋಮಾಳ ಏನಿದೆಯೋ ಅದು ಉಳಿಕೆ ಮಾಡೋದಕ್ಕೋಸ್ಕರ ಉಳಿಸಿ ಮುಂದಿನ ಪೀಳಿಗೆಗೆ ನಮ್ಮೂರು ಗ್ರಾಮಸ್ಥರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾವ ಬೆದರಿಕೆಗಳಿಗೂ ಜನ ಹೆದರ್ಕೋಬೇಡಿ, ಆಯಿತಾ. ಇನ್ನೊಂದು ಆಮಿಷಗಳಿಗೂ ನೀವು ತಲೆ ಕೆಡಿಸ್ಕೋಬೇಡಿ. ಕಾನೂನು ಇದೆ, ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಗೆ ಇದರಲ್ಲಿ ಯಶಸ್ಸು ಸಿಗುತ್ತೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ನಾವು ಇದೇ ಗ್ರಾಮದ ನಿವಾಸಿಯಾಗಿರ್ತೀವಿ. ದಿನಾಂಕ 21/8/2025 ಗುರುವಾರ ಏನಿದೆಯೋ ಒಂದು 5 ದಿನ ಹಿಂದೆ ಶ್ರೀಯುತರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಮಹಾಜನ ಸೇನೆ ಅವರ ಸಂಘಟನೆ ಮುಖಾಂತರ, ದೊಡ್ಡನಲ್ಲೂರಲ್ಲಿ ಗ್ರಾಮಸ್ಥರ ಮುಖಾಂತರ ಮತ್ತು ತಾಲೂಕು ಸರ್ವೇಯರ್ನ ಕರೆಸ್ಕೊಂಡು ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಡಗೇನಹಳ್ಳಿ ಹೋಬಳಿ RI ಮತ್ತು VI ಮುಖಾಂತರ ಮತ್ತು ಮೀಡಿಯಾ ಮಾಧ್ಯಮದವರ ಮುಖಾಂತರ ನಾವು ಈ ಸರ್ವೆ ನಂಬರ್ 10ರಲ್ಲಿ ಏನಿದೆ ಗೋಮಾಳ ಒತ್ತುವರಿ ಏನು ಮಾಡಿದ್ದಾರೆ ಡೆವಲಪರ್ಸರ್ನವರು, ಅದನ್ನು ತೆರವಿಗೆ ಆದೇಶ ಮಾಡಿದ್ವಿ. ಅವರು ಆ ಡೇಟಿಗೆ ಬಂದು 21ನೇ ತಾರೀಕು ಡೇಟಿಗೆ ಬಂದು ನಮಗೆ ಸರ್ವೆ ಮಾಡಿದ್ದಾರೆ. ಎಲ್ಲ ಕಡೆ ಸರ್ವೆ ಮಾಡಿ ಒತ್ತುವರಿ ಎಷ್ಟಾಗಿದೆ, ಅದರದ್ದು ಏನು, ಎಲ್ಲೆಲ್ಲಿ ಏನೇನು ಮಾರ್ಕ್ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಮತ್ತು ಅವ್ರು ಇನ್ನೊಂದು 4 ರಿಂದ 5 ದಿನದ ಒಳಗಡೆ ನಮಗೆ ಒಂದು ಅದರ ರಿಪೋರ್ಟು ಸಹ ಕೊಡ್ತಾರೆ ಮತ್ತು ತೆರವೆಗೆ ಅವರು ಆರ್ಡ್ರ್ ಮಾಡ್ತಾರೆ. ನಾವು ಅದು ಆ ದಿನಾಂಕ ಏನಿದೆ ಅದು ನಾವು ಮುಖಾಂತರ ಜನಗಳಿಗೆ ಗೊತ್ತಾಗೋ ಥರ ಗ್ರಾಮಸ್ಥರ ಮುಖಾಂತರ ನಾವು ತೆರವುಗೊಳಿಸ್ತೀವಿ. ಇದರಿಂದ ಈ ರಾಜಧಾನಿ ಚಾನಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥನವ್ರು ಏನಿದ್ದಾರೋ ಅವರು ಸಮ್ಮುಖದಲ್ಲಿ ಬಂದಿರತಕ್ಕಂಥ DM ಅಂಬರೀಷ್ ಅನ್ನೋರು, ಬಹುಜನ ವಿಕಾಸ ಸಂಘಟನೆಯವರು, ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ. ಒಂದು ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ 10ರಲ್ಲಿ ಜಮೀನು ಎಷ್ಟಿದೆ, ಇದರಲ್ಲಿ ಗೋಮಾಳ ಏನು, ಸರ್ಕಾರಿ ಖರಾಬಿ ಏನು, ಯಾರು ಸರ್ವೆ ನಂಬರ್ ಅನ್ನೋದು ಅವ್ರದ್ದು ಮಾಹಿತಿ ಇಲ್ಲ. ಈಗ ನಾವೇನಿದ್ದೀವಿ ಈ ಒಂದು ಪ್ಲೇಸು, ಇದರಲ್ಲೇ ಈಗ ಇವರು ಮಾಡಿದಾರಲ್ಲ ಡೆವಲಪರ್ಸ್ ಎಂಟ್ರೆನ್ಸೇ, ಇದು ಪೂರ್ತಿ ಗೋಮಾಳ ಜಾಗ ಆಗಿರುತ್ತೆ. ಆಲ್ರೆಡಿ ಸರ್ವೆ ಮಾಡಿ ಸ್ಕೆಚ್ ಆಗಿದೆ, ಆಯಿತಾ. ಈಗ ನಾವು ಓಡಾಡ್ತಕ್ಕಂಥ ಈ ಜಾಗ ಏನಿದೆಯಾ ಇದು ಪೂರ್ತಿ 40 ಅಡಿ ಜಾಗನೂ ಬಂದು ಗೋಮಾಳದಲ್ಲೇ ಮಾಡಿರ್ತಾರೆ. ಅವರು ಖರೀದಿ ಮಾಡ್ತಕ್ಕಂಥ ಯಾವುದೇ ಜಾಗದಲ್ಲಿ ಅವರು ರೋಡ್ ಮಾಡಿಲ್ಲ. 1 ಎಕರೆ 1 ಗುಂಟೆ ಆಶ್ರಯ ಯೋಜನೆಗೆ ಸರ್ಕಾರ ನಮಗೆ ನಿಗದಿ ಮಾಡಿದೆ. ಅದರಲ್ಲೂ ಸಹ 30 ಅಡಿ ಅವರು ರಸ್ತೆ ಮಾಡಿರ್ತಾರೆ. ಅದು ಅವರ ಅನುಕೂಲಕ್ಕೋಸ್ಕರ ಮಾಡಿರೋ ವಿನಃ ಆಶ್ರಯ ಯೋಜನೆ ಅನುಕೂಲಕ್ಕಲ್ಲ. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಸರ್ಕಾರಿ ರಾಜಕಾಲುವೆಗಳು ಏನಿದೆಯೋ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅಂಬರೀಷನ್ನವರು ಬೆಪ್ಪರ್ ಝೋನ್ ಅನ್ನೋದು ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 30 ಅಡಿ ಕಾಲುವೆ ಇರಬೇಕು, ಅದ್ರ ಬಿಟ್ಟು 30 ಅಡಿ ಬೆಪ್ಪರ್ ಝೋನ್ ಕ್ಲಿಯರ್ ಕಟ್ ಕೊಡಬೇಕು. ಯಾವುದೇ ಅಂಶ ಅದರಲ್ಲಿಲ್ಲ. 3 ಅಡಿ ಕಾಲುವೆ ಮಾಡಿದ್ದಾರೆ. ಎಲ್ಲ ರಾಜಕಾಲುವೆಗಳನ್ನ ಅವರು ಮುಚ್ಕೊಂಡು 3 ಅಡಿ ಕಾಲುವೆ ಮಾಡಿದ್ದಾರೆ. 3 ಅಡಿ ಕಾಲುವೆಯಿಂದ ಈ ಒಂದು 24 ಎಕರೆ ಜಮೀನಲ್ಲಿ ಹೋಗ್ತಕ್ಕಂಥ ನೀರು ಎಲ್ಲಿ ಹೋಗಬೇಕು? ನಾಳೆ ದಿವಸ ಇದು ಯಾರಿಗೆ ತೊಂದರೆ ಆಗುತ್ತೆ? ಈ ದೊಡ್ಡನಲ್ಲೂರಲ್ಲಿ ಗ್ರಾಮಸ್ಥರಿಗೆ ತೊಂದರೆ ಆಗುತ್ತೆ ವಿನಃ ಯಾವುದೇ ಡೆವಲಪರ್ಸ್ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಮತ್ತು ಇನ್ನೊಂದು ಅಂಶ ಏನಂದರೆ, ಈಗ ಎಲ್ಲ ಕಡೆನೂ ನೀವು ಲೀಗಲ್ ಆಗಿ ದಾರಿಗಳು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಏನು ದಾಖಲಾತಿ ತೊಗೊಂಬಂದಿದ್ರಿ ನೀವು?
ಯಾರ ಮುಖಾಂತರ ಬಂದು ಇಲ್ಲಿ ನೀವು ಅಂಬರೀಷ್ ಅನ್ನೋರು ರಾಜಧಾನಿ ಚಾನಲ್ಗೆ ನೀವು ಮಾಹಿತಿ ಕೊಟ್ಟಿದ್ರಲ್ಲ, ಯಾರ ಮುಖಾಂತರ ಬಂದು ಮಾಡಿದ್ರಿ? ಎಷ್ಟು ಜನ ಗ್ರಾಮಸ್ಥರನ್ನ ಕರ್ಕೊಂಬಂದಿದ್ರಿ? ಯಾವ ಅಧಿಕಾರಿನ ಕರ್ಕೊಂಬಂದಿದ್ರಿ ಹೇಳ್ರಿ? ನೀವು ಸುಮ್ಮನೆ ನೀವು ಯಾರೋ ಬಿಲ್ಡರ್ಸ್ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಜನಗಳನ್ನ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಯಾಕಂದ್ರೆ ನೀವು ಹೋರಾಟಗಾರ ಅಂತ ಹೇಳ್ತಾ ಇದ್ದೀರಿ. ಹೋರಾಟಗಾರ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನಂತಾನೆ ಗೊತ್ತಿಲ್ಲ. ಹೋರಾಟಗಾರ ಅಂದರೆ ಒಬ್ಬರೇ ಬಂದು ಹೋರಾಟ ಮಾಡೋದಲ್ಲ ರೀ. ಇಲ್ಲಿ ಏನು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಏನು ಕೊಡಿಸ್ಬೇಕು? ಯಾವ ಅಧಿಕಾರಿನ ಕರ್ಕೊಂಬಂದು ನೀವು ಯಾರ ಮುಖಾಂತರ ನೀವು ಏನು ಮಾಡಿದ್ದೀರಿ ಹೇಳ್ತಾ ಇದ್ದೀರಿ? ನೀವು ಎಲ್ಲ ಕ್ಲಿಯರ್ ಆಗಿದೆ ಅಂತ ದಾಖಲಾತಿ ಸಬ್ಮಿಟ್ ಮಾಡಿ ಕರ್ಕೊಬನ್ನಿ ಅಧಿಕಾರಿಗಳನ್ನ. ತೆರವುಗೊಳಿಸಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಮತ್ತು ನೀವು ಏನು ಇಲ್ಲಿ ಹಗರಣ ನಡೆದಿಲ್ಲ ಅನ್ನೋ ವಿಚಾರ ನಿಮ್ಮ ಹತ್ರ ಮಾಹಿತಿ ಇದ್ದರೆ ನಾವೆಲ್ಲ ಏನು ಬಂದು ಮಾಡಬೇಕಾಗಿತ್ತು? ಇಲ್ಲಿ ನೀವೇ ಮಾಡ್ಬೋದಾಗಿತ್ತಲ್ಲ. ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ನೀವು ದೊಡ್ಡವರಿದ್ದೀರಿ, ಯಾವುದೇ ಮಾಹಿತಿನ ಕರೆಕ್ಟಾಗಿ ತಿಳ್ಕೊಂಡು ಅದನ್ನ ನೀವು ಮುಂದೆ ಒರೆಸ್ಬೇಕು. ದಯವಿಟ್ಟು ಈ ಥರ ತಪ್ಪು ಹೇಳಿಕೆ ಕೊಟ್ಟು ಜನಗಳನ್ನ ನೀವು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬಾರ್ದು.